ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ಮಸ್ತ್ ಅಂತ ಬಿಸಿ ಬಿಸಿ ಚಾ ಮಾಡ್ತೀನಿ. ಹಾಗೆ ಹೊರಗೆ ತಣ್ಣ ಮಳೆ ಹೊಂಟದ ನೋಡ್ರಿ. ಈಗ ಫುಲ್ ಮಸ್ತ್ ಅನ್ನತ್ತ ಈಗ ಮಳೆ ಹೊಂಟದ. ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ನೋಡಿ ಫ್ರೆಂಡ್ಸ್. ಈಗ ಅವಲಕ್ಕಿ ಮಾಡ್ಕೊಳತ್ತೀನಿ. ಅದರಗೋಸ್ಕರನ ಏನ್ರ ಅವಲಕ್ಕಿ ತೊಗೊಂಡಿನಿ, ಪುಟಾಣಿ ಹಿಂಡಿ ತೊಗೊಂಡಿನಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಶೇಂಗಾ, ಟಮಾಟ ತೊಗೊಂಡಿನಿ, ಮತ್ತು ಆ್ಯಸ್ ಇಟ್ ಈಸ್ ಉಪ್ಪು ಅರಿಶಿಣ ಎಲ್ಲ ಇಟ್ಕೊಂಡಿನಿ. ಮತ್ತಂದ್ರೆ ಕರಿಬೇವ ಮತ್ತಂದ್ರೆ ಸಾಸಿವೆ ಜೀರಿಗೆ ಎಲ್ಲ ಇಟ್ಕೊಂಡಿನಿ. ಈಗ ಎಣ್ಣೆನೂ ಗರಮ್ ಆಗ್ಯದ. ಈಗ ಪಣೆ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಈಗ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಶೇಂಗಾ ಹಾಕಿದ ಫ್ರೈ ಮಾಡ್ಕೊಳತ್ತೀನಿ. ಹಾಗೆ ಚಿಕ್ಕಣ್ಣಗೋಸ್ಕರ ಚಹಾ ಹಾಕ್ಕೊಂಡಿನಿ. ಈಗ ಅವನಿಗೆ ವೈದ್ಯಕೇಸಿಂದ ಈಗ ಚಹಾ ಕೊಟ್ಟು ಬರ್ತೀನಿ ರೀ. ಚಿಕ್ಕಣ್ಣ ಕೂತನೋ, ನೀ ಚಹಾ ಕೊಟ್ಟಿನಿ. ಗುಡ್ ಮಾರ್ನಿಂಗ್ ಮಮ್ಮ. ಬರ್ರಿ ಚಹಾ ಕುಡಿಯಾಮಿ. ಈ ಸರಿ ನೀ ಚಹಾ ಕುಡಿಯತನ, ನಾನೀಗ ಅವಲಕ್ಕಿ ಮಾಡ್ಕೊತೀನಿ. ಓಕೆನಾ? ಈ ಸಾಬ್ನು ಮನ್ಕೊಂಡ ನೋಡ್ರಿ. ಯಾಕೋ ಅವನಿಗೆ ಸ್ವಲ್ಪ ಜ್ವರ ಬಂದಂಗೆ ಅಲ್ಲತ್ತ. ಸಂತೋಷಕ್ಕೆ ಬರ್ರಿ. ಎಲ್ಲರಿಗೂ ಈಗ ಸಿಗ್ಲಕತ್ತೀನಿ ನೋಡಿ. ಈಗ ಅವಲಕ್ಕಿ ಮಾಡಕತ್ತೀನಿ. ಈಗ ಬಕ್ಕೋ ಟೈಮ್ ಆಲತ್ತದ. ಈಗ ಚಿಕ್ಕಣ್ಣನ ಚಹಾ ಕುಡಿಯೋದನ್ನು ಆಯಿತು. ಮಮ್ಮ ನೀ ಬಡಬಡ ಈಗ ಸಾಕ್ಸ್ ಅದು ಹಾಕೋ, ಬೂಟ್ ಹಾಕೋ ಅನ್ಕತ್ತ ನಿಮ್ಗೆ ಅವಲಕ್ಕಿ ಕೊಟ್ಬಿಡ್ತೀನಿ. ಲೇಟ್ ಆಯ್ತು ಅಂತ ಹೇಳ್ಬೇಕಂತಂದ್ರೆ ಫುಲ್ಲು ಸುಸ್ತು ಅನ್ನಿಸ್ಲತ್ತದ. ಸಂತೋಷ ಬೇರೆ ಮನ್ಕೊಳನ, ನಾನು ಇಲ್ಲಿ ನೋಡೋ ಮನ್ಕೊಳಕ್ಕಂತ ಸುಮ್ಬಿಟ್ಟಿನಿ. ಈಗ ಬಡಬಡ ಈಗ ಅವಲಕ್ಕಿ ರೆಡಿ ಮಾಡ್ಕೊಂಡು ಹೋಗಿ ಮಮ್ಮನಿ ಹೋಗಿ ರೆಡಿಯಾಗಿ ಹೋಗಿ ನೋಡ್ರಿ. ಈಗ ಅವಲಕ್ಕಿ ರೆಡಿ ಐತಿ. ಈಗ ಮಸ್ತ್ ಅನ್ನತ್ತೆ. ಈಗ ಗ್ಯಾಸ್ನ ಆಫ್ ಮಾಡಿಬಿಡ್ಲಕತ್ತಿ ನೋಡ್ರಿ. ಹೊರಗಿನ ವಾತಾವರಣನೂ ಎಕ್ದಮ್ ಬೆಸ್ಟ್ ಅದ. ಬರೀ ಈಗ ಅಣ್ಣಗೆ ಟಿಫಿನ್ ಕಟ್ಕೊಡ್ತೀನಿ. ಸಾಬನ್ ಟಿಫಿನ್ ರೆಡಿ ಆಯಿತು. ಜರಾನೇ ಆರ್ಲಿದು ನೀರು ತುಂಬ್ಕೊತಾನ. ಆರ್ಲಿದು ನೀರು ತುಂಬ್ಕೊಲತ್ತಾನ ನೋಡ್ರಿ. ನೋಡ್ರಿ ನಮ್ಮ ಚಿಕ್ಕಣ್ಣ ಸ್ಕೂಲಿಗೆ ಹೊಂಟಾನ ನೋಡ್ರಿ. ಬಾಯ್ ಮಮ್ಮ. ಒಂದು ಸೈಡ್ ನಿಂತ ಹೋಗು. ಚಾವ್ ಮಾಡಬೇಡ ಏನು ಹೇಳ್ತೀನಿ. ಹೋಗಿ ಜಲ್ದಿ ಹೋಗಿ. ವ್ಯಾನೋ ಬರ್ತಾನೆ ಇನ್ನೊಂದು 5 ನಿಮಿಷನಾಗ. ಬಾಯ್. ಸಾವ್ಕಾಶ ಹೋಗಿ. ಹೋಗ್ನ ಎಲ್ಲ ಎತ್ತಿಡ್ತೀನಿ. ನೀ ಹೋಗ್ನ ಎತ್ತಿಡ್ತೀನಿ. ಹೋಗು. ಆಂಟಿ ಬಂದಾರ. ಆಂಟಿ ಗುಡ್ ಮಾರ್ನಿಂಗ್. ಆಂಟಿ ಏನಂತ? ಇದ್ರ ಬಿ ಲೇ. ಥ್ಯಾಂಕ್ ಯು ಸೋ ಮಚ್. ಪಾಣಿ ಬರ್ರಿ ಅವು. हाँ इधर आ आई नहीं कोई नहीं. चलो आशीर्वाद दे दो कि हमारा यूट्यूब चैनल आगे बढ़े करके. ಥ್ಯಾಂಕ್ ಯು ಅಲ್ಲೋಡ ಆಂಟಿ ಎಷ್ಟು ಚಂದ ಆಶೀರ್ವಾದ. यो ಎಷ್ಟು ಇದು ಮಾಡಕತ್ತೆ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ यू सो मच. ऐसे ही ना हमारी दादी है, संतोष की दादी है ना, ऐसे ही जैसे आप जिसे प्यार करते हो ना, इससे ही प्यार करती है. इतना लाड करती है कि ऐसे बहुत ज्यादा लाड करते हैं वो मेरे को भी. आज संतोष गया नहीं ऑफिस. आज वो घर पे बैठ के काम करेगा. अब वो यहीं बैठा है. देखो संतोष यहीं आज गया नहीं है. आज घर पे बैठ के ही काम करेगा वो. ठीक है. थैंक यू आंटी. ಎಷ್ಟು ಬೆಸ್ಟ್ ಅದ ನೋಡಿ. ಬ್ಲೆಸ್ ಇರ್ತದಲ್ರಿ ದೊಡ್ಡವ್ರದ್ದು. तो ಭಾಳ ಖುಷಿ ಆಗ್ತದೆ. ಹೌದಿಲ್ಲ? ಯಾವಾಗ ಭೀ ದೊಡ್ಡವ್ರದ್ದು ರೆಸ್ಪೆಕ್ಟ್ ಕೊಡ್ಬೇಕು. ಹೌದಿಲ್ಲ? ತೋ ಹಂಗದ ನೋಡ್ರಿ. ಪಾಪ ಆಯಿ ಎಷ್ಟು ಪ್ರೀತಿಲಿ ಮಾತಾಡೋದು. ಉಯ್ ನಮ್ಮ ಸಾಬನು ಎದ್ದನ್ ಈಗ. ಇಲ್ಲಿ ನೋಡ್ರಿ. ಈಗ ನಮ್ಮ ಸಾಬನು ಎದ್ದನ್ ನೋಡ್ರಿ. ಈಗ ಇಲ್ಲಿ ಫುಲ್ ಸೇವಾ ನಡೆದದಲ್ರಿ. ಅವ್ರ ಪಪ್ಪಂದು. ಅವ್ರ ಪಪ್ಪ ಮನ್ಕೊಂಡಾರ. ಏನು ಮಿಕಾ? ಫುಲ್ ಸೇವಾ ನಡೆದ ಪಪ್ಪಂದು. ಚಲೋ ನೀ ಸೇವಾ ಮಾಡ್ಕೊ. ನಾ ಇಲ್ಲಿ ಬಡಬಡಿಗೆ ಕಸ ಗುಡಿಸ್ಕೋತೀನಿ. ಓಕೆನಾ? ಚಲೋ ನೀ ಸೇವಾ ಮಾಡಿ ನಿಮ್ಮ ಪಪ್ಪ ಅಂತ. ನಾ ಈಗ ಇಷ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ ರೀ ಚಂದನತ್ತ. ಅಯ್ಯ ಫ್ಯಾನೇ ಬಂದ್ ಮಾಡಲಿಲ್ಲಲ್ಲ. ನೀ ಮಾಡು. ಮಸ್ತನತ್ತ ಕ್ಲೀನಾಗಿ ಇಷ್ಟು ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ಟಿನಿ. ಇವ್ರ ದಿನ ಒತ್ತ ಕಾರ್ಯಕ್ರಮ ಮುಗಿಯಲಾಗ್ಯದ ನೋಡ್ರಿ. ಆಯ್ತು ಈಗ ಚಾ ತೊಗೊಂಡು ಹೊಂಟೀನಿ. ಸ್ಕೂಲಿಗೆ ರೆಡಿಯಾಗು. ಈಗ ಇವಿಷ್ಟು ಬಟ್ಟೆ ಒಗ್ಯಾವು. ಈ ರೂಮ್ನು ಮಸ್ತನತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಶಿಸ್ತನತ್ತ ಇಟ್ಕೊಂಡು ಬಿಟ್ಟಿನಿ. ಎಲ್ಲ ಬಟ್ಟೆ ಮಡಿಸ್ಬೇಕು, ಆಮೇಲೆ ಮಡಿಸ್ತೀನಿ. ಭಾಂಡೆರೆ ಏನಿಲ್ಲ ರಾತ್ರಿನೇ ತೊಗೊಂಡಿನಿ. ಈಗ ಬೆಳಗ್ಗೆ ಎದ್ದಿನೂ ಹಾಗೆ ಹೊತ್ತೆಲ್ಲ ತೊಳ್ಕೊಂಡ್ಬಿಟ್ಟ. ಮತ್ತಂದ್ರೆ ಇಲ್ಲಿ ಚಾ ಗರಂ ಮಾಡಿಕಿಟ್ಟೆ. ಲೈಟ್ ಹಾಕೋ ಪರಿಸ್ಥಿತಿ ಬಂದ. ಯಾಕಂದ್ರೆ ಹೊರಗೆ ಫುಲ್ ಕತ್ಲ ಆಗ್ಬಿಟ್ಟದ. ಸೊ ಕತ್ತಲ್ ಆಗ್ಯದ. ಅದಕ್ಕೆ ಈಗ ಚಾ ಗರಂ ಮಾಡಿಕಿಟ್ಟೆ ನಮ್ಮ 3 ಮಂದಿಗೋಸ್ಕರ. ಮತ್ತಂದ್ರೆ ಅವಲಕ್ಕಿ ಮಾಡೀನಿ. ಬರೆಲ್ಲರೂ ನಾಷ್ಟಕ್ಕಾಗ ಮಿಕ್ಕಳೇನು ಟಿಫಿನ್ ಕಟ್ತೀನಿ. ಇವತ್ತಂದ್ರೆ ನಾ ಮಾಡೋಂಥ ಮಟ್ರಿ ನಮಕ್ ಪಾರೆ ಜೊತೆ ಚಾ ಕುಡಿತೀವ್ರಿ. ಇವತ್ತು ಬರೆಲ್ಲರೂ ಚಾ ಕುಡಿಯ ನೋಡ್ರಿ. ಮಳೆ ಹೊಂಟದ. ನಿಮಗೆ ಕಾಣಿಸ್ಲಕತ್ತದು ಬಿಡ್ಲತ್ತದು ನನಗ್ರಿ ಗೊತ್ತಾಗಲ್ಲಾಗ್ಯದ. ಬಟ್ ಮಳಿರೇ ಹೊಂಟದ ನೋಡ್ರಿ. ಈಗ ಕಾಣಿಸಕತ್ತದಿಲ್ಲ ನಿಮಗೆ. ನೀವು ಧ್ಯಾನ ಕೊಟ್ಟು ನೋಡ್ರಿ. ಈಗ ಚಿಟಿ ಈಗ ಹೊಂಟವ್ ನೋಡ್ರಿ. ಈಗ ಮಳಿ ಈಗ ನೀವು ಧ್ಯಾನ ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಾವು ಚಾ ಕುಡ್ಲೈತಿ 3 ಮಂದಿ ಕಲ್ತ್ಗೆಸಿಂದ. ಮಿಕ್ಕಣ್ಣ, ನಾನು, ಸಂತೋಷ. ನಾನು ಇನ್ನು ಮಾಡಂತ ಮಸ್ತನತ್ತ ಎಕ್ದಮ್ ಟೇಸ್ಟಿ ಆದ. ಈಗ ಇದು ಹಿಂಗೆ ಮುರಿದ್ರೆ ಕಟ್ಟಕ್ಕಲ್ಲತ್ತ ಅಷ್ಟು ಟೇಸ್ಟಿ ಮಾಡಿ ನೋಡ್ರಿ. ನಾ ಇದಕ್ಕೆ ನಮಕ್ ಪರ ತಿಳ್ಕೊರಿ, ಮಟ್ರಿ ತಿಳ್ಕೊರಿ.
ಮತ್ತಂದ್ರೆ ಇದು ಮಿಕ್ಕು ಅಣ್ಣನ ಟಿಫಿನ್ ಅದ. ಇದು ಅಂದ್ರೆ ಆರತಿ ಭಾವಿ ಕೊಟ್ಟು ಕಳಿಸ್ಲಕತ್ತೀನಿ ನೋಡ್ರಿ. ಇಂಥ ದೊಡ್ಡ ಟಿಫಿನ್ ಅದ ನಮ್ಮ ಅಕ್ಕಂದು. ತೊಬ್ಬಾರ ಎಲ್ಲರೂ ಕಲ್ಕೇಸಿಂದ ಚಾ ಕುಡ್ಯಾಮ. ಟಿಫಿನ್ ಅದ ನೋಡು, ಆರತಿ ಬೂವ ಕೊಡು. ನೀನು ಟಿಫಿನ್ ಬ್ಯಾಗ್ನಾಗ ಇಟ್ಬಿಟ್ಟಿನಿ, ವಾಟರ್ ಬಾಟಲ್ನು ಇಟ್ಟಿನಿ. ಓಕೆನಾ? ಅಲ್ಲಿ ಪುಪ್ಪಾಜಿ ಹೊಂಟಾರ ನೋಡು. ಬಾಯ್. ಹಾಂ ಬಾಯ್ ಬಾಯ್. ಅಲ್ಲಿ ಗೇಟ್ ಬಲ್ ಹೊಂಟಾರ ಅಂತ ನೋಡು. ಓಕೆ, ಸಾವಕಾಶ ಚಾವ್ ಮಾಡ್ಲಾರ್ದೆ ಹೋಗು. ಹಾಂ ಬಾಯ್. ಓಯ್ ಹಾಯ್ ಹಾಯ್ ಪ್ರಶಾಂತ್. ಫೋನ್ ಬಾಯ್ ಹಾಕೊಳಕತ್ತಾನ ನೋಡ್ರಿ. ಈಗ ಲಕ್ಷ್ಮಿ ಅಕ್ಕನ ಮಗ ನೋಡ್ರಿ ಹೆಂಗಾಗ್ಯಾನ ನೋಡ್ರಿ. ಇವ ಗುಂಡ್ಯ ಸಿಂಗಾರ ಬಂಗಾರ್ಯ ಕುಂಬಾರ್ಯ. ಏ ಕುಂಬಾರ್ಯ ಏನ್ಲೇ? ಏ ಕುಂಬಾರ್ಯ ಏನು? ಹ್ಞೂ ಏನಲ್ಲೇ ಕುಂಬಾರ್ಯ ಏನು ನಡ್ಸಿದ್ಲಿ? ಓಯ್ ಓಯ್ ಬಂಗಾರ ಓಯ್ ಎಂತ ನಿಂಬಿಕಾಯಿ ಕಟ್ಟಾಳು ಯಪ್ಪ. ನಿಮ್ಮ ಗಿಡದಾಗಿಂದ ಹರಿದು ನೀನು ಕೊಳ್ಳಾಗಿ ಹಾಕ್ಯಾಳಲ್ಲ. ಓಯ್ ಹಾಂ ಭಾರಿ ಆಗ್ಯಾನ ಬಿಡು, ಮಸ್ತ್. ಈ ಕಡೆ ಮಾಡು, ಫೋನ್ ಹಿಂದಕ್ಕೆ ಮಾಡು. ಓಯ್ ಗುಂಡ ಏನು ನಡೆಸಿದ್ಲೇ? ಆಯ್ತು ಸ್ಟಾಪ್ ಆಯ್ತು ಅಂತ. ನಿನಗೆ ಇಲ್ಲ ಅವನಿಗೆ ಎತ್ಕೊಂಡು ತಿರ್ಗಾಡೋದು ನಿಂಗೊಂದು ದಂಧ ಹಚ್ಚಾರವರು. ಹಾಂ ಅಂತಾಳು ನೋಡು. ಮಂಗುಸ್ ಹೊರಗೆ ತೋರ್ಸಲ್ಲೇ, ಹೊರಗಿನ ವಾತಾವರಣ ತೋರ್ಸು. ಹೊರಗೆ ಹೆಂಗದ? ರಾಣಿ ಅಬೇ ಇಲ್ಲಿ ಬಿ ಮನಾರ್ ಮಳಿ ಹೊಂಟದೋ ನಿನ್ನ. ಇಲ್ಲಿ ಬಿ ಮನಾರ. ಸಂತೋಷ್ ನೋಡ್ರಿ ಕೆಲಸ ಮಾಡಕತ್ತಾನ, ಅದಕ್ಕೆ ನಾ ಸಾವಕಾಶ ಮಾತಾಡಕತ್ತೀನಿ. ಫೋನ್ ಹೊಂಟದ. ಲಕ್ಷ್ಮಿ ಅಕ್ಕ ಫೋನ್ ಹಚ್ಲಕತ್ತಾಳ. ನಮ್ಮ ಸಾಪ್ ಕೆಲಸ ಮಾಡಕತ್ತಾನ. ಅವ ಕೆಲಸ ಮಾಡಲಿ, ನಾ ಮಾತಾಡ್ತೀನಿ. ಫೋನ್ ಹೆಂಗೈತಿ? ಸಂತೋಷ್ ಮನ್ಯಾಗಿರ್ಬೇಕು, ಏನೂ ಎಡವಟ್ಟು ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಯಾಕೆ ನಡೆಯಲ್ಲ ಅಂತಾರೆ, ಏನಾಗ್ಯದ ಅಂತ ಕೇಸಿಂದ್ರೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ. ನಾನು ನಿಮಗೆ ಹೇಳ್ತೀನಿ ಏನಾಗ್ಯದ ಅಂತ. ಸ್ವಲ್ಪ ನಿಂದ್ರೆ ನಾನು ನಿಮಗೆ ತೋರಿಸ್ತೀನಿ ಅವ ಏನು ಮಾಡ್ಯಾನ ಅಂತ ಕೇಸಿನ. ಜರ ನಿಂದ್ರಿ. ಈಗ ನೋಡ್ರಿ, ಈಗ ದೇವ್ರಿಗೆ ಈಗ ಅಗರಬತ್ತಿ ಹಚ್ಲತ್ತಾನ, ದೇವ್ರಿಗೆ ಪೂಜೆ ಮಾಡತ್ತಾನ. ಏನು ಎಡವಟ್ಟು ಮಾಡ್ಯಾನ ಅಂತ ಕೇಸಿನ ಈಗತ್ತೆ ಒಂದು ಬಾಯಿ ನಿಂತು ಕೇಳಮಂತ ನಿಂತಾರೆ. ಅವ ಏನೋ ಒಂದು ಮಾಡ್ಯಾನ. ಫಸ್ಟ್ ಅವ್ನು ಪೂಜೆ ಮಾಡ್ಕೊಳ್ರಿ. ಈ ಕಡೆ ಮುಖ ತೋರಿಸು. ಈಗ ಮಾತಾಡಲ್ಲ, ನೀ ಪೂಜೆ ಮಾಡತ್ತಾನ. ಫುಲ್ ಸೀರಿಯಸ್ ರೀ. ನೋಡ್ರಿ ಏನು ಮಾಡ್ಯಾನಂದ್ರೆ ನಳ ಮುರ್ದಾನ ನೋಡ್ರಿ. ಈಗ ಚೂರು ಬಿದ್ದದ ನೋಡ್ರಿ. ಈಗ ನಳ ಹಿಂಗೆ ತಲೆ ಬಾಗಸ್ಕೇಸಿ ಬುಜ್ಜ ಹಿಂಗೆ ಇದು ಮಾಡ್ಯಾನಂತ. ಬುಜ್ಜ ಖಟ್ ಅಂತ ಕೇಸಿನ ಮುರ್ತದ. ಈಗ ಏನೈತೆ ಒಮ್ಮಿದೊಮ್ಮಿಗತ್ ನಾನು ಅಂಜದ ಕಿಲೋ ನಳ ಮುರ್ದನ್ರಿ. ನಳ ಚಾ ತೊಗೊಂಬಂದಿನ ಸಂತೋಷಗೋಸ್ಕರ. ನಾಷ್ಟ ಮಾಡಲ್ಲತನ, ಆಫೀಸ್ಗೆ ಹೋಗಿ ಅವ್ರ ಫ್ರೆಂಡ್ ಜೊತೆನೇ ಮಾಡ್ತೀನಲ್ಲತನ. ಟೈಮ್ ಅಲ್ಲತನ ಹೋಗ್ತೀನಿ ಅಂತಲ್ಲತನ. ತೋ ಈಗ ರೆಡಿ ಆಗ್ಲಕತ್ತ ನೋಡ್ರಿ. ಆ ನಳ ಹೆಂಗೆ ಮುರ್ದಿ? ಈ ಕಡೆ ಮಾರಿ ಮಾಡು. ಸಣ್ಣ ಪಾರಿದೇನು ಹಿಂಗೆ ಬಟ್ಟೆ ಬಕಾಟಕ ಒಂದು ಬಗಿಟ್ ನೀರು ಗರಂ ಮಾಡ್ಯಾನ್ರಿ. ಕಥ ಕುದಿಸೋಣ. ಬಾಣತಿಗಳು ಭೀ ಮೈ ತಕ್ಕೊಳ್ರಿ. ಅಷ್ಟು ನೀರು ಗರಂ ಮಾಡಿ ಮೈ ತಕ್ಕೊಂಡಾನ ನೋಡ್ರಿ. ಅಕ್ಕಿ ಲಕ್ಷ್ಮಿ ಅಕ್ಕನೂ ಮೈ ತಕ್ಕೊಲ್ಲೇನೋ. ನಿಮ್ಮ ಮಕ್ಕ ಡೆಲಿವರಿ ಆದಕ್ಕೆ ಅಕ್ಕಿನ ಮಗನೂ ತಕ್ಕೊಲ್ಲೇನವ ಪೂಷಣೆ. ಅಟ್ಟು ಗರಂ ನೀರ್ಲೆ ಮೈ ತಕ್ಕೊಂಡಿದ್ದಲ್ಲ. ನಿಮ್ಮ ಮಗ ಫೋನ್ ಮಾಡಿರು ನಿನಗೆ. ನೀ ಮಾತೇ ಆಡಲಿಲ್ಲ. ಲಕ್ಷ್ಮಿಗೆ ಫೋನ್ ಮಾಡಿರು. ನೀ ಕೆಲಸ ಮಾಡತ್ತಿದ್ದಲ್ಲ, ಕಿವ್ಯಾಗೇನೋ ಹಾಯ್ಕೊಂಡು ಕೂತಿದ್ದಲ್ಲ ನೀ. ಅವಾಗ ಸ್ವಲ್ಪ ಮಾಡು ನಾಷ್ಟ. ಬುರ್ಜಿ ಅದ, ಬರೀ ಬುರ್ಜಿ ತಿಂದುಬಿಡು. ಒಣ ಬುರ್ಜಿ ತಿನ್ನು. ಒಂದು ಚಪಾತಿ ಕೊಡಲಿ. ನಿನಗೆ ಆರಾಮಿಲ್ಲಲ್ಲ ಏನು? ಎಲ್ಲರೂ ಏನಲ್ಲತ್ತಾರ ಕಮೆಂಟ್ನಾಗ ಗೊತ್ತದ. ನಿನ್ನ ಗಂಡಗೆ ಊಟ ಕೂಡ ಕೊಡೋಲಾಗಿದ್ನಿ ಅಂತಲ್ಲ. ಊಟ ಕೊಡೋಲಾಗಿದ್ದೀವಿ ನೀ ಅಂತ ಬೈಲಕತ್ತಾರೆ ಎಲ್ಲರೂ. ರೆಡಿ ಆಗ್ಯಾರ ಈಗ ಆಫೀಸ್ಗೆ ಹೋಗ್ಲಕ್ಕ. ಈಗ ರೊಕ್ಕ ಹಾಕಿ ನೋಡಿ ಫೋನಿಗೆ, ಆ ನಳ ರಿಪೇರಿ ಮಾಡ್ಸಕ್ಕ. ಇಲ್ಲಾಂದ್ರೆ ಮತ್ತೆ ಚಂದ ಇಲ್ಲ ನೋಡಿ. ಹಣಿ ಬಾರಿ ಏನು? ಚಲೋ ಓಕೆ ಬಾಯ್ ಬಾಯ್. ಸೌಕೋಸ್ ಹೋಗು, ಸೌಕೋಸ್ ಬಾ, ಜಲ್ದಿ ಬಾ. ಹಾಂ ಏನು? ಚಲೋ ಬಾಯ್ ಬಾಯ್ ಬಾಯ್. ನೀರು ಗಡ ಮಾಡಿದ್ರೆ ಬಗೆಟ್ ತುಂಬಾರಿ ಅದು ಫುಲ್ ಕುದ್ದು ಸುಯ್ ಅಂತ ವಾಸನೆ ಹೊಂಟೈತೆ ನೋಡ್ರಿ. ಈಗ ನಾನು ಮೈ ತಕ್ಕೊಂಡ್ಬಿಡ್ತೀನಿ ರೀ.
ನೋಡ್ರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಸಿನ ನಾನು ದೇವರಿಗೆಲ್ಲ ನಮಸ್ಕಾರದ ಎಲ್ಲ ಮಾಡ್ಕೊಂಡ ಸಂತೋಷ್ ಅವ್ರನ್ನೂ ಹೋಗ್ಬಿಟ್ರು ನನ್ನ ಜೊತೆ ನಾಷ್ಟ ಮಾಡಿಲ್ಲ ಯಾಕಂದ್ರೆ ಟೈಮ್ ಆಲತ್ತಿತ್ತು ಇಬ್ರು ಕೂತ್ಕೆಸಿನ ಜೊತೆಗೆ ನಾಷ್ಟ ಮಾಡೋಕ್ಕಾಗಲಿಲ್ಲ ಅವ್ರಿಗೂ ಪ್ಯಾಕ್ ಮಾಡಿಕೊಟ್ಟಿನಿ ಆಫೀಸ್ನಾಗ ಹ್ಯಾಂಗೆ ಲಂಚ್ ಎಲ್ಲ ಇರ್ತದೆ ಸೊ ಈಗ ಹೋಗಿ ನಾಷ್ಟ ಮಾಡಿ ಆಮೇಲೆ ಮಧ್ಯಾಹ್ನ ಆಫೀಸ್ನಾಗಿದೆ ಊಟ ಮಾಡ್ತೀನಿ ನಂಗೆ ಸಂತೋಷ್ ಅವರು ಸೊ ಈಗ ನಾನು ನಾಷ್ಟ ಮಾಡ್ಲಕತ್ತೀನಿ ನೋಡ್ರಿ ಬರ್ರಿ ಎಲ್ಲರೂ ಕತ್ಕೆಸಿಂದ ನಾಷ್ಟ ಮಾಡಮಂತ ನಾನು ನಂಗೆ ನಾಷ್ಟ ಹಾಯ್ಕೊಂಡಿನಿ ನಂದು ಈಗ ಆಲ್ಮೋಸ್ಟ್ ಈಗ ಎಲ್ಲ ಹಾಸಿಗೆ ಎಲ್ಲ ಮರ್ಚಿ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿನಿ ಬಟ್ ಕಸ ಗುಡಿಸಿಲ್ಲ ಯಾಕಂದ್ರೆ ಸಂತೋಷ್ ಅವ್ರು ಹೋಗ್ಯಾರಲ್ಲ ಪೂರ ಕರ್ಕರ ಆಗ್ಬಿಡ್ತದ್ರಿ ಮಳೆಯೋದು ಬಂದಾಗ ಬೆಳಗ್ಗೆನೇ ಗುಡಿಸಿನ ಅಂದ್ರೆ ಭೀ ಮತ್ತೆ ಇನ್ನೊಮ್ಮೆ ಚಂದನತ್ತ ಕಸ ಗುಡಿಸಿ ಮತ್ತಂದ್ರೆ ಇಷ್ಟು ಬಟ್ಟೆ ಅದು ಎಲ್ಲ ನೆನೆ ಇಟ್ಕೇಸಿ ನಾನು ರಿಲ್ಯಾಕ್ಸ್ ಮಾಡ್ಕೊತಿರ್ತೀನಿ ಮಿಕ್ಕು ಬರ್ತಾನೆ ನೋಡಮ್ರಿ ಮಧ್ಯಾಹ್ನ ಅಡುಗೆ ಏನಾರೇ ಮಾಡಿದ್ರೆ ಮಾಡ್ತೀನಿ ಇಲ್ಲಕಂದ್ರೆ ಇಲ್ಲ ಇನ್ನೂ ಬುರ್ಜಿ ಅದ ಇನ್ನೂ 4 ಚಪಾತಿ ಅವ ಮತ್ತು ರೈಸ್ ಅದ ಎಲ್ಲ ಅದ ನೋಡ್ತೀನಿ ಅದಕ್ಕೆ ಬಗರ್ ಹೊಡಿತೀನಿ ನೋಡಮ್ರಿ ಅವ್ರು ಬಂದ್ಬಿಡಕ್ಕೆ ಫಸ್ಟ್ ನಾನು ನಾಷ್ಟ ಮಾಡ್ಕೊತೀನಿ ಬೇರೆ ಎಲ್ಲರ ಕತ್ ನಾಷ್ಟ ಮಾಡೋ ಈಗ ಮಿಕ್ಕಣ ಬಂದಾನ ಟೆಂಟಣ ನಮಸ್ತೆ ನಮಸ್ತೆ ಆಜೋ ಚಲೋ ತುಂಬಿ खोलो गेट ಇದು ಶಿವನ್ಯನ ಮನೆ ಇದು ನಮ್ಮ ಮನೆ ಪಪ್ಪ ಹೋಗ್ಯಾರ ಆಫೀಸಿಗೆ ಹಾಂ ಅವ್ ಸುಮ್ಮನೆ ಸುಳ್ಳು ಹೇಳ್ತಾನೆ ನಮ್ಮ ಮನೆಗಿರ್ತೀನಿ ಅಂತ ಹೋದ್ರ ಅವಾಗೆ ನೀ ಹೋಗಿ ಒಂದು ತಾಸಿಗೆ ಹೋಗ್ಬಿಟ್ರ ಪಪ್ಪ ಹಾಂ ಶಿವನ್ಯ ಟೈ खोलतीವಿ ನೋಡ್ರಿ ಈಗ ಶಿವನ್ಯ ಹಾಕಂದು ಟೈ ತೆಗಿಲಿಕತ್ತೀನ ಟೈಟ್ ಮಾಡ್ಬಿಟ್ಟು ಇಷ್ಟು ಟೈಟ್ ಕಟ್ಕೊಂಡ್ರಿ ಹಿಚ್ಚಕ್ಕೂ ಬರಲ್ಲ ನೋಡೋದು अच्छे नालेना ठीक है फ्रेश हो जाना मम्मी आने तक और मम्मी ने ऑफिस होता है ना इल्लतनी अय्या वैसे ही करता है वो ಬ್ಯಾಗ್ ನಿಂತು ಯಾರೇ ಬ್ಯಾಗ್ ತೆಗೆಯೋದು ನೋಡಿರಿ ಎಂದರೆ ಎಲ್ಲರೇ ಅವ ಬ್ಯಾಗ್ ನಿಂತು ಬ್ಯಾಗ್ ತೆಗಿತಾನೆ ನೋಡಿ ನಾ ತೆಗಿತೀನಿ ಗೈಸ್ ಬಟ್ಟಿ ತೆಗಿ ಮಮ್ಮ ಸ್ನಾನ ಮಾಡಿ ಫಟಾಫಟ್ ಓಕೆ ಏಯ್ ಗುಂಟಿನೇ ಏನಿಲ್ಲ ಇಲ್ಲ ಅವೆಲ್ಲ ನಾಟಕ ನಡೆಯಲ್ಲ ಅನ್ಬೋದು ಇಲ್ಲ ಈಗ ಸಾಕ್ಸ್ ತೆಗೆದು ಆ ಕಡೆ ಸೈಡಿಗೆ ನೀಟಾಗಿಡು ಇಲ್ಲಾಂದ್ರೆ ಒಗಿಲಿಕ್ಕೆ ಹಾಕ್ಬಿಡು ಹಂಗನ ಬಟ್ಟೆ ಒಗಿತೀನಿ ಈಗ ನಾ ಬಟ್ಟೆ ಒಗಿತೀನಿ ಅವು ಬಟ್ಟೆನೂ ಹಾಕ್ಬಿಡು ಒಗಿಲಿಕ್ಕೆ ಎಲ್ಲನೇ ಹಾಕ್ಬಿಡು ಚಲೋ ಈಗ ಇಲ್ಲಿ ಬಾಳಿಕೆ ಅದಾವ ಅಣ್ಣ ಬಂದಾನ್ರಿ ಮನ್ನಿದ ಬಾಳಿಕೆ ಅದಾವ ಹೋಗೇ ಬಿಟ್ಟ ಅವ್ನ ಬಲ್ಲಿ ತಗೋತೀವಿ ಎಷ್ಟೋ ಸಲ ನೀ ರೊಕ್ಕ ಕೊಡೋದು 50 ರೂಪಾಯಿ ಅವ ಬರಲೇ ಆಗ್ಯಾನ ನೋಡ್ರಿ ಅಣ್ಣ ಭಯ್ಯ ಅಚ್ಚೆ ವಾಲೇದೇನಾ ಟೀಕೆ ಅಂದದ ಸರಿ ತಿನ್ ಇದು ನೋಡ್ರಿ ಒಂದು ಸ್ವಲ್ಪ ಇದು ಆಗ್ಯದ ಕೆಲಿ ಅದಕ್ಕೆ ಹಂತಪರಿ ಮಾಡ್ತಾರೆ ನೋಡ್ರಿ ಒಂದು ನಾಟಕ ರೀ ನಾರೇ ತಿನ್ನಲ್ಲ ಬಾಳೆಹಣ್ಣು ತಿಂದ್ರೆ ಧಮ್ಮ ತಿನ್ನೋದು ನಾ ಬಾಳಿಕೆ ಭಾಳ ರೇರ್ ತಿಂತೀನಿ ಭಾಳ ಕಮ್ಮಿ ನಾ ಬಾಳಿಕೆ ತಿನ್ನೋದು ಹೆಂಗದ ಟೇಸ್ಟ್ ಹೆಂಗದ ಮೀಠಾ ತಿನ್ನೋ ಚಿಕ್ಕಣ ಬಂದನು ನಾನು ಮಿಕ್ಕಲ್ಲಿ ಫೋನ್ ನೋಡ್ಕೋದು ಕೂತಿದ್ವಿ ಏಯ್ ದೇವರಾಜ್ ಮಮ್ಮಿ ಈ ಕಡೆಯಿಂದ ಏ ಪುಪ್ಪಾಜಿಯರ ಪಲ್ಲವಿ ಅವ್ರ ಮಾಮಾರ ಸುನೀಲ್ ಪಪ್ಪ ಸಮರ್ಪಿತ ಮಾಡ್ದಿ ಏ ನೋಡಿ ಶುರು ಆಯ್ತು ಚಿಕ್ಕಿನಿ ಭಾಳ ಜಗಳ ಮಾಡೋದು ಕಲ್ತೀನಿ ನೋಡಿ ಈಗ ಚಿಕ್ಕು ತಮ್ಮ ಹಂಗೆ ಮಾಡಬಾರ್ದು ಮಮ್ಮ ಸರಿ ಬಟ್ಟಿ ಕಳಿ ಈಗ ಬಟ್ಟಿ ಕಳಿ ಫಟಾಫಟ್ ಸ್ನಾನ ಮಾಡಿ ಹಸು ಆಗ್ಯದ ಅಲ್ಲಿ ಫ್ರಿಜ್ ಮ್ಯಾಗ ನೋಡು ನೋಡ ಗಂದಿ ಬಾತಿಗ ಚಿಕ್ಕು ಕೈ ತಕೊಂಬಾಕ್ತೀನೋ ಅಲ್ಲಿಡು ನೆಟ್ಟಾಗಿಡು ಸೀದಾ ಚಿಕ್ಕು ಬ್ಯಾಡ್ ಮ್ಯಾನೇಸ್ ಚಿಕ್ಕ ಈಗ ಹಂಗೆ ಮಾಡಬಾರ್ದು ಮಮ್ಮ ನಾ ಏನು ಹೇಳ್ತೀನಿ ಕೇಳಿಸ್ಲತ್ತದ ಏ ಚಿಕ್ಕು ಮಿಕ್ಕು ಯಾಕೆ ಹೇಳಿದ್ರೆ ಕೇಳಲ್ಲ ಈಗ ಬಡ ಮೈ ತಕೋ ನೋಡ್ರಿ ಈಗ ಅಡಿಗೆ ರೆಡಿ ಆಗ್ಯದ ಅಡಿಗೆ ಅಂದ್ರೆ ಅರ್ಧ ರಾತ್ರಿದೇ ಅದ ರೀ ಬರೀ ಮಜ್ಜಿಗೆ ಸಾರು ಒಂದು ದಿನ ಈಗ ಮಾಡ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಬುರ್ಜಿ ಅದ ಮತ್ತಂದ್ರೆ ಒಂದು 5 ಚಪಾತಿ ಅದ ಮತ್ತಂದ್ರೆ ರೈಸ್ ಅದ ನೋಡ್ರಿ ಆಯ್ತು ಇದು ಈಗ ಮಧ್ಯಾಹ್ನ ಊಟ ಆಗ್ತದ ಮತ್ತು ಸಂಜೆಗಿನ ಮತ್ತೆ ಏನಾರ ನೋಡಿದ್ರೆ ಇದು ಬೇರೆದು ಏನಾರೇ ಏನು ಮಮ್ಮ
ಸಾಬ್ ಇಲ್ಲಿ ರೆಡಿ ಆಲತ್ತನ ಆ ಸಾಬ್ ಅಂದ್ರೆ ಪ್ಲೇಟ್ ತರ್ಲಕ್ ಹೋಗಿ ಬರ್ರಿ ಊಟ ಮಾಡಮಿ ಮಸ್ತ್ ಅನ್ನತ್ತ ಇಬ್ರು ಅಣ್ಣದವ್ರ ಪ್ಲೇಟ್ ನೋಡ್ರಿ ಎಷ್ಟು ಚಂದ ಅದ ಟೇಸ್ಟಿ ಅದ ಇಲ್ಲ ಮಮ್ಮ ಯಾವಾಗ ಭೀ ಅನ್ನಕ್ಕೆ ವೇಸ್ಟ್ ಮಾಡ್ಬಾರ್ದು ರೈತರು ಭಾಳ ಕಷ್ಟಪಟ್ಟು ಕೇಸಿಂದ್ರ ಹೊಲ್ದಾಗ ಬೆಳೆದಿರ್ತಾರ ತೋ ಅನ್ನಕ್ಕೆ ಯಾವಾಗ ಭೀ ದಿಮಾಗ್ ತೋರ್ಸೋದು ಮನುಷ್ಯ ಎಲ್ಲದಕ್ಕೆ ದಿಮಾಗ್ ತೋರ್ಸೋದು ಅನ್ನಕ್ಕೆ ಮಾತ್ರ ಪ್ಲೀಸ್ ಯಾರು ದಿಮಾಗ್ ತೋರ್ಸಕ್ಕೆ ಹೋಗ್ಬೇಡ ನೋಡ್ರಿ ಅನ್ನ ನಿಂದ್ರೆ ನಾವೇ ಇದ್ದೀವಿ ಇಲ್ಲಾಂದ್ರೆ ಅನ್ನ ಇಲ್ಲಾಂದ್ರೆ ನಾವೇನೂ ಇಲ್ಲ ಹೌದಿಲ್ಲಪ್ಪ ಬರೆಲ್ಲರೂ ಊಟ ಮಾಡಮ್ ಈಗ ಅಣ್ಣದವ್ರು ಇಬ್ರು ಮುಕ್ಕೊಂಡೇ ಇದ್ರು ಈಗ ಟ್ಯೂಷನ್ಗೆ ಹೋಗಕ್ಕೆ ರೆಡಿ ಆಲತ್ತ ಈಗ ಎಲ್ಲ ತೆಗ್ದಿಲ್ ಮಿಕ್ಕುನಿ ಎಲ್ಲ ತೆಗ್ದಿದ್ದಿ ನೀರು ಕುಡಿ ಏನಿಂದ ಐತಿ ಇಲ್ಲ ನಿಂದೇನೋ ಪ್ರಾಜೆಕ್ಟ್ ಅದ ಅಂತ ನಿಂಗೆ 100 ರೂಪಾಯಿ ಕೊಟ್ಟೆ ಅಲ್ಲೇ ಶಾಪ್ನಾಗಿದ್ದವಪ್ಪ ಈಗ ನಳ ರಿಪೇರಿ ಮಾಡೋ ಬರ್ತೀನಿ ಅಂದನ್ರಿ ಈಗ ನಾ ಇವ್ರಿಗೆ ಬಿಟ್ಟು ಹೋಗಿ ಬಿಡ್ಲಕ್ಕೆ ಹೋದಂದ್ರೆ ನಳ ರಿಪೇರಿ ಮಾಡೋ ಬರ್ತಾನೆ ಈಗ ಅವ ನಳ ನಾವು ಕೊಡ್ಬೇಕಂತ ಮತ್ತು ಅವನಿಗೆ 200 ರೂಪಾಯಿ ಕೊಡ್ಬೇಕಂತ ಅವ್ನಿಗೆ ರಿಪೇರಿ ಮಾಡಕ್ಕೆ ಅದಕ್ಕೆ ನಾನು ನಮ್ಮ ಮನೆಯಾಗ ಯಾರಲ್ಲಪ್ಪ ನೀನೇ ಹೋಗಿ ನಳ ತೊಗೊಂಬ ಅನ್ಕಿಸೋನಿ ರೊಕ್ಕ ಕೊಟ್ಟೀನಿ 100 ರೂಪಾಯಿ ಬರ್ತಂತ ಪ್ಲಾಸ್ಟಿಕ್ದು ನಳ ಇರ್ತದಲ್ರಿ ಅದು ಅದು ತೊಗೊಂಡು ಇಲ್ಲಿ ನೋಡ್ರಿ ಅಣ್ಣ ಇದಕ್ಕೆ ಚಂದ ಕ್ಲೀನ್ ಮಾಡ್ಕೊಳತ್ತಾರ ಅದ್ರೊಳಗಿದ್ದೆಲ್ಲ ಕಚರ ಅದೆಲ್ಲ ಅವೆಲ್ಲ ಹೊರಗೆ ಬರ್ಬೇಕಂತಲ್ಲತ್ತಾರ ಅವರು ಸೊ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಕತ್ತಾರ ನೋಡ್ರಿ ಎಲ್ಲ ಅವ್ರ ಕೆಲಸ काम जो है ना एकदम सफाई से होना चाहिए कि बाद में ना प्रॉब्लम नहीं होना चाहिए है ना सफाई से ही होगा मतलब अब इससे पहले भी इसमें आके काम करके गए हो अच्छा तब क्या करके गए थे आप मैं इसमें फेस डालने आया था अच्छा टंकी लीक कर इसमें लगाने आया था अच्छा किचन में ना नाली ब्लॉक थी उसको खोलने आया था अरे हम भी आए थे तब ऐसा ही था सेम टू सेम डिक्टू क्या चीज यही नाली ब्लॉक वगैरह हो रखा था तो ये संजय अंकल ने किसी को बुला के करवाया था पता नहीं मेरा नंबर ले लेना मुझे फोन कर देना कोई काम होगा ठीक है भैया ठीक है ये साफ हो गया ना एकदम नीट हो गया देखो ये क्लीन हो गया क्लीन हो अब गया आराम से पकड़ ली चूड़ी शॉर्ट करके वीडियो बनाओ ना बनानी है तो लंबी वीडियो इस पे अभी देखो आपको ही पता नहीं ठीक है कैसे लगाओगे क्या करोगे करके ಕತ್ತರ್ ನೋಡ್ರಿ ಇದಕ್ಕೀಗ अब नहीं जाएगा ठीक है ठीक ठीक ನೋಡ್ರಿ ಈಗ ಅಣ್ಣಾಗ ನೀರ ಬಾಳೆಹಣ್ಣು ಕೊಟ್ಟೀನಿ ನೀರು ಕುಡಿತೀನಿ ಅಕ್ಕ ಅಂದನು तो ಅವನಿಗೆ ನೀರ ಬಾಳೆಹಣ್ಣು ಕೊಟ್ಟೀನಿ ನೋಡ್ರಿ हाँ ये मेरा ये उस पर सब्सक्राइब कर दो न्यू सब्सक्राइबर वल्ले अण्णा है ना बहुत अच्छे भाई है आके हमारे टूटी अच्छे से निकाल के साफ करके एकदम अच्छे से लगा के जा रहे थैंक यू सो मच भाई और मेरे सब्सक्राइबर भी हो गए आप इनको लाइक करें फॉलो करें कमेंट करें बढ़िया और शेयर करें आईडी शेयर को करें। और आप भी करना आपके फैमिली और फ्रेंड्स को भेजना ओके थैंक यू ಮೋಟರ್ ಬಿ ಬಂದಾವ ಅಂದ್ರೇನು ನೀರು ಹೊಂಟಾವಲ್ರಿ ಬಡ ಬಡ ಬಟ್ಟೆ ಹೋಗ್ಕೊಂಡ್ಬಿಡ್ತೀನಿ ಚಿಕ್ಕ ಮಕ್ಕಳು ಈಗ ಇಬ್ರು ಟ್ಯೂಷನ್ನೇ ಬಂದರು ಪಲಂಬರ್ ಅಣ್ಣ ಬಂದಿದೆ ಅವೆಲ್ಲ ಮುಗಿಸ್ಕೊಂಡು ಅವಾಗ ಹಿಡಿದು ಬಟ್ಟೆ ತಿಕ್ಕಲತ್ತೀನಿ ಯಾರು ವಿಡಿಯೋ ಮಾಡ್ಬೇಕು ಈಗ ನಿಕ್ಕಡ ಬಂದಾನ ಈಗ ಹಿಂಡಕತ್ತಿ ಇಷ್ಟು ಬಟ್ಟೆ ಈಗ ಬಡ ಬಡ ಬಟ್ಟೆ ಹೋಗ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಬಟ್ಟೆ ಒಣಗಿಸ್ಕೊತಾರೆ ನೋಡ್ರಿ ಈಗ ಬಟ್ಟೆ ಒಣಗಿಸ್ಕೊಂಡು ಇರ್ಬೇಕು ನೋಡ್ರಿ ಅನ್ಬೋದು ಬಿಡಿ ಬಟ್ಟೆ ಆ ಕಡೆ ಹಾಕಿ ಈ ಕಡೆ ಹಾಕಿ ಎಲ್ಲತ್ತೀನಿ ಈಗ ಫಸ್ಟ್ ಹಿಡ್ದೀಗ ಬಟ್ಟೆ ಒಣಗಿಸ್ತೀನಿ ಆಮೇಲೆ ಮಕ್ಕೋ ಟೈಮ್ನಾಗ ತೆಗ್ದಾರ ಇಷ್ಟು ಬಟ್ಟೆ ಒಕ್ಕೊಂಬಿಟ್ಟಿನಿ ಈಗ ಹೋಗಿಸಿ ಫಟಾಫಟ್ ಸ್ನಾನ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ ಯಾಕೋ ಭಾಳ ದಗ್ದಗಲ್ಲಕತ್ತದ ಹಿಂಗದ ನೋಡ್ರಿ ಪ್ರೊಸೀಜರ್ ಫಸ್ಟಿಗೆ ಸ್ನಾನ ಮಾಡ್ಕೋತೀನಿ ಅನ್ನೋದವ್ರಿಗೆ ಓದಕತ್ತದ ಈಗ ಇಷ್ಟು ಬಟ್ಟೆ ಮಡ್ಚ್ಕೊಂಡು ಕೇಸಿನ್ರಿ ಒಂದಿಷ್ಟು ಚಿತ್ರಾನ್ನ ಮಾಡ್ಕೋಬೇಕಲ್ಲತ್ತೀನಿ ಬಾಂಡನಿ ಇಷ್ಟು ತೊಳ್ಕೊಂಡು ನೋಡಿ ಎಲ್ಲ ಚಂದ ಸಿತ್ತಾಗಿ ನೀಟಾಗಿ ಇಟ್ಬಿಟ್ಟಿನಿ ಮತ್ತಂದ್ರೆ ಕಿಚನ್ನು ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಒಂದಿಷ್ಟು ಚಿತ್ರಾನ್ನ ಮಾಡ್ಕೇಸಿಂದ್ರೆ ಬಿಡ್ಬೇಕಲ್ಲತ್ತೀನಿ ಸಂತೋಷ ಅಲ್ಲತ್ತಾನ ಅಷ್ಟೇ ಮಾಡ್ಕೇಸಿಂದ್ರೆ ಬಿಟ್ಬಿಡು ಅಂತ ಇಷ್ಟು ಬಟ್ಟೆ ಮಾಡಿಸ್ತೀನಿ ಎಲ್ಲ ಹೊಡ್ಕೊಂಡು ಮಾಡ್ಕೊಂಡು ಎಲ್ಲ ಇಟ್ಟು ಇಷ್ಟು ಬಟ್ಟೆ ಮಡ್ಚಿ ಸಂತೋಷ ಬಂದು ಈ ಮೆಟ್ರೋ ಸ್ಟೇಷನ್ ಇಳಿದೀನಿ ಅಂತಂದ್ರೆ ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ ಬರೀ 5 ನಿಮಿಷದ ಹಾದಿದ ಅವ್ನು ಬರೋದನ್ನ ಮತ್ತು ನಾ ರೈಸ್ ಮಾಡ್ಕೊತೀನಿ ಮತ್ತು ಅವ್ನು ಬಂದ್ಬೇಕಿನ್ನ ಸ್ನಾನ ಅದು ಎಲ್ಲ ಮಾಡ್ತಾನೆ ಟೈಮ್ ಆಗುತ್ತೆ ಅನ್ನ ಅಂದ್ರೆ ಸ್ವಲ್ಪ ಬಿಸಿ ಬಿಸಿದು ಚಂದ ಹೊತ್ತಲ್ಲಿ ಹೋದಿಲ್ರಿ ಸೊ ಇವ್ರಿಗಿಬ್ರು ಕೆಲಸ ಮಾಡಕತ್ತಾರೆ ಸಾಬ್ರುಗಳು ಇವರಿಬ್ರಿಗೆ ಚಂದನತ್ತೆ ಈ ಕೆಲಸ ಅಲ್ಲಿ ಅವ್ರಿಬ್ಬರದು ನಾನು ನೋಡ್ರಿ ಈಗ ಚಿತ್ರಾನ್ನ ಮಾಡಕತ್ತೀನಿ ಏನೇನು ತೊಗೊಂಡಿನಿ ನೋಡ್ರಿ ಚಿತ್ರಾನ್ನ ಮಾಡೋಕ್ಕೋಸ್ಕರ ಎಲ್ಲಕ್ಕಿಂತ ಫಸ್ಟ್ ಏನು ಬೇಕು ರೀ ರೈಸ್ ಬೇಕು ರೈಸ್ ಮತ್ತು ಚಕ್ಕಿ ಲವಂಗ ದಾಲ್ಚಿನ್ನಿ ಇಲೈಚಿ ಏನೇನು ಬೇಕು ತೇಜ್ಪತ್ತ ಎಲ್ಲ ಖಡ ಮಸಾಲೆಗಳು ಇಲ್ಲಿ ಇಟ್ಕೊಂಡಿನಿ ಅಂದರೆ ಎಲ್ಲ ನಾರ್ಮಲ್ ಮಸಾಲೆಗಳು ಇಟ್ಕೊಂಡಿನಿ
ವಿತ್ ಶೇಂಗಾ ಪುಟಾಣಿ ಟಮಾಟೆ ಆಲೂಗಡ್ಡೆ ಮತ್ತಂದ್ರೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲ ತೊಗೊಂಡಿನಿ ಆ್ಯಸ್ ಇಟ್ ಈಸ್ ಎಲ್ಲ ಮಸಾಲೆಗಳು ತೊಗೊಂಡಿನಿ ಇಟ್ಕೊಂಡೀನಿ ಮತ್ತು ಇಲ್ಲಿ ಕುಕ್ಕರ್ ಇಟ್ಟೀನಿ ಮತ್ತು ಎಣ್ಣೆನೂ ಕಾಯ್ಲಕ್ಕೆ ಇಟ್ಬಿಟ್ಟಿನಿ ನೋಡಿರಿ. ಇದ್ರಾಗ ಈಗ ನಾನು ಏನು ಹಾಕ್ಲತ್ತೀನಿ ಅಂದ್ರೆ ಮಸಾಲೆ ಹಾಕ್ಕೊಳಕತ್ತೀನಿ. ಹಿಂಗೆ ಎಲ್ಲರಿಗೂ ಗೊತ್ತಾ ಚಿತ್ರಾನ್ನ ನೀವು ಎಲ್ಲರೂ ಮಾಡ್ತೀರಿ ನಿಮ್ಮ ಮನ್ಯಾಗ ಭಾರಿ ಟೇಸ್ಟಿಯಾಗಿ ಮಾಡ್ತಿರ್ಬೇಕು. ಸೊ ನಾನು ಅಷ್ಟು ಚಂದ ಮಾಡೋಂಗಿಲ್ಲ, ನನಗೆ ಹೆಂಗೆ ಬರ್ತದೆ ನಾನು ಹಂಗೆ ಮಾಡಿ ನಿಮಗೆ ತೋರಿಸ್ಲತ್ತೀನಿ. ಇಷ್ಟ ಆಯ್ತಂದ್ರೆ ನಿಮ್ಮ ಮನ್ಯಾಗ ಎಲ್ಲರೂ ನೀವು ಒಂದ್ಸಲ ಟ್ರೈ ಮಾಡಿ ಕೆಸಿಂದ ನೋಡಿರಿ. ಈಗ ನಾನು ಫಸ್ಟಿಗೆ ಚಿತ್ರಾನ್ನ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ ನಾವು ಉಳ್ಳಾಗಡ್ಡಿ ಮೆಣಸಿಕಾಯಿ ಮತ್ತಂದ್ರೆ ಶೇಂಗಾ ಮತ್ತಂದ್ರೆ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಮತ್ತೊಂದು ಸ್ವಲ್ಪ ಪುದೀನ ಕೊತ್ತಂಬರಿ ಒಣ ಪುದೀನ ಕೊತ್ತಂಬರಿ ಅದು ಇದ್ರಾಗ ಹಾಕ್ತೀನಿ. ಅದಕ್ಕೀಗ ಚಂದನತಿಗೆ ಫ್ರೈ ಮಾಡ್ಕೊತೀನಿ ರೀ. ಈಗ ನೋಡಿರಿ ಇದು ಚಂದನತಿಗೆ ಫ್ರೈ ಆಗ್ಲಕತ್ತದ. ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಟಮಾಟ ಹಾಕ್ಕೊಳಕತ್ತೀನಿ. ನೋಡಿ ಟಮಾಟೆ ಮತ್ತಂದ್ರೆ ಪುಟಾಣಿ ಎರಡು ಹಾಕ್ಕೊಳಕತ್ತೀನಿ. ಟಮಾಟೆ ಪುಟಾಣಿ ಎರಡು ಹಾಕ್ಕೊಳಕತ್ತೀನಿ. ಈಗ ಚಂದ ಮಿಕ್ಸ್ ಮಾಡಮಿ. ಇದ್ರಾಗ ಈಗ ಮತ್ತೆ ಏನು ಹಾಕಂಬಂದ್ರೆ ಉಪ್ಪು ಅರಿಶಿಣ ಮತ್ತೊಂದು ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ ನೋಡಿ, ಜಾಸ್ತಿ ಮತ್ತೇನು ಹಾಕತ್ತೆ. ಈಗ ನೋಡೋಣ ಇದ್ರಾಗ ಏನು ಹಾಕ್ಲತ್ತೀನಿ ಅಂದ್ರೆ ಸ್ವಾದ ಅನುಸಾರ ಉಪ್ಪು ಹಾಕ್ಕೊಳಕತ್ತೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೋಬೋದು ನೋಡಿ. ನಾನು ಇದ್ರಾಗ ಈಗ ಫಿಲಹಾಲ್ 2 ಚಮಚ ಹಾಕ್ಲಕತ್ತೀನಿ. ಇನ್ನು ನನಗೆ ಅನ್ನಿಸ್ತು ಹಾಕ್ಬೇಕಂದ್ರೆ ನಾನು ಹಾಕ್ಕೋತೀನಿ, ಇಲ್ಲ ಅಂತಂದ್ರೆ ನಾನು ಹಾಕ್ಕೊಂಡಿಲ್ಲ ನೋಡಿರಿ. ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕೀನಿ ಮತ್ತೊಂದು ಸ್ವಲ್ಪ ಮಸಾಲೆ ಖಾರದ ಪುಡಿ ಹಾಕಂಗಿಲ್ಲ ಇದ್ರಾಗ. ಈ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಪಾರಿಂದು ಅದೊಂದು ಗಿಡ ತಂದು ಹಾಕ್ತೀನಿ ಇದ್ರಾಗ. ಇದ್ರಾಗ ನೋಡಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿನಿ. ಇದು ನೋಡಿ ಎಣ್ಣೆ ಎಷ್ಟು ಚಂದ ಈಗ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಇದ್ರಾಗ ಈಗ ನಾನೇನು ಮಾಡ್ತೀನಿ ಅಂದ್ರೆ ಈಗ ನೀರು ಹಾಕ್ಕೊಂಡ್ಬಿಡ್ತೀನಿ ರೀ. ಈಗ ನೋಡಿ ನಾನು ಇದ್ರಾಗ ನೀರನ್ನು ಹಾಕೀನಿ ಮತ್ತಂದ್ರೆ ಅಕ್ಕಿನೂ ಹಾಕ್ಬಿಟ್ಟಿನಿ. ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ 3 ಸೀಟಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ. 3 ಸೀಟಿ ಅಂದ್ರೆ ಚಂದ ಮೆತ್ತಗೂ ಆಗ್ತದೆ. ಈಗ ಇದಕ್ಕೆ 3 ಸೀಟಿ ಮಾಡ್ಕೋತಾ ಈಗ ಇಟ್ಬಿಟ್ಟಿನಿ. ಈಗ ಇದು ಅನ್ನ ರೆಡಿ ಆಲಿ. ಮತ್ತು ಈ ಕಡೆ ನಾ ಏನು ಮಾಡತ್ತೀನಿ ಅಂದ್ರೆ ನೋಡಿರಿ ಕೋಸಂಬರಿ ಮಾಡ್ಕೊಳಕತ್ತೀನಿ ನೋಡಿರಿ. ಇದ್ರಾಗ ಈಗ ಆಲ್ರೆಡಿ ನಾನು ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡೂ ಹಾಕೀನಿ ಮತ್ತಂದ್ರೆ ಮೊಸರು ಹಾಕೀನಿ. ಮತ್ತು ಈಗ ಇದ್ರಾಗ ನಾ ಏನೇನು ಹಾಕ್ತೀನಿ ಅಂದ್ರೆ ಸ್ವಲ್ಪ ಅಂದ್ರೆ ಉಪ್ಪು ಮತ್ತಂದ್ರೆ ಸ್ವಲ್ಪ ಪುಡಿ ಖಾರ ಮತ್ತಂದ್ರೆ ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ. ಈಗ ನೋಡ್ರಿ ನಾ ಇದ್ರಾಗ ಉಪ್ಪುನೂ ಹಾಕ್ಕೊಂಡಿನಿ ಮತ್ತಂದ್ರೆ ಮಸಾಲೆ ಖಾರ ಮತ್ತಂದ್ರೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡಿನಿ. ಇದಕ್ಕೆ ಚಂದನತ್ತೀಗ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ. ಈಗ ನೋಡ್ರಿ ಮತ್ತನತ್ತ ಈಗ ಕೊತ್ತಂಬರಿ ರೆಡಿ ಐತಿ. ಇದ್ರಾಗ ಮೆಣಸಿಕಾಯಿ ಇಲ್ರಿ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಈಗ ಖಲಾಸ್ ಆಗ್ಯದ. ಹಂಗೆ ಅನ್ಕೇಸಿಂದ್ರೆ ಪುಡಿ ಖಾರ ಹಾಕಿನ ಸ್ವಲ್ಪ ಕಲರ್ ಚೇಂಜ್ ಆಗ್ಯದ. ಬಟ್ ಟೇಸ್ಟ್ ಮಾತ್ರ ಎಕ್ದಮ್ A1 ಆಗ್ಯದ ನೋಡಿ, ಭಾರಿ ಆಗ್ಯದ ಟೇಸ್ಟ್ ರೀ. ಈಗ ಅನ್ನನೂ ರೆಡಿ ಆಗಲಿ, ಕೊತ್ತಂಬರಿ ರೆಡಿ ಆಗ್ಯದ. ಸಂತೋಷ್ ಅವ್ರದೀಗ ವೇಟಿಂಗ್ದಾಗ ಕೂತೀವಿ ನೋಡ್ರಿ, ವೇಟ್ ಮಾಡತ್ತೀವಿ. ಈಗ ಅವ್ರು ಬಂದ್ರಂದ್ರೆ ಎಲ್ಲರೂ ಕಲಿತು ಊಟ ಮಾಡ್ಬೇಕು ನೋಡ್ರಿ. ಈಗ ಅನ್ನ ರೆಡಿ ಆಗ್ಲಕತ್ತದ, ಕೊತ್ತಂಬರಿನೂ ಆಗ್ಯದ. ಮಿಕ್ಕಣ ನನ್ಬಲ್ ಬಂದ್ರೆ ಮಮ್ಮ ಅನ್ಕೋತ. ಸೊ ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ವಿ. ಸಂತೋಷ್ ಅವ್ರನ್ನೂ ಹೊಂಟಿನ ಅಂದ್ರೆ ಇನ್ನೊಂದು 10-15 ನಿಮಿಷನಾಗ ಬರ್ತೀನಿ ಅಂದ್ರೆ. ಸೊ ಅವ್ರು ಬಂದ್ಬಾಕ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ 10:30-11 ಆಗ್ಬಿಡ್ತದೆ ನೋಡಿ. 10:30-11 ಆಗ್ಬಿಡ್ತದೆ ನೋಡ್ರಿ ಟೈಮ್. ಸೊ ನಡಿ ಮಮ್ಮ ಅಲ್ಲಿ ಕುಂದ್ರಾಮ್ ನಡಿ. ಅನ್ನ ರೆಡಿ ಆಗಿ ನಡಿ. ನಾನು ನೋಡ್ರಿ ಈಗ ಬಟ್ಟೆನೂ ಮಡಕೇಶನ ಶಿಸ್ತನತ್ತ ನೀಟಾಗಿ ಇಟ್ಬಿಟ್ಟಿನಿ. ಆಯ್ತು ಈಗ ಬಟ್ಟೆ ಮಡ್ಚೋದ್ರಿ ಆಗ್ಯದ. ಅನ್ನನೂ ರೆಡಿ ಆಗ್ಲಕತ್ತದ. ಈಗ ಒಂದು ಸಿಟಿ ಆಗ್ಯದ, ಇನ್ನೊಂದು ಸಿಟಿ ಅಲ್ಲತ್ತದ. ಇನ್ನೊಂದು ಸಿಟಿ ಐತಂದ್ರೆ ಬಂದ್ ಮಾಡಿಬಿಡ್ತೀನಿ. ಇಲ್ಲಿ ಚಿಕ್ಕಣ್ಣ ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡತ್ತಾನ. ಏನು ಪ್ರಾಜೆಕ್ಟ್ ಮಾಡತ್ತಾನ ತೋರಿಸ್ತೀನಿ ಇಂದರಿ ಜರ. ಅನ್ನಾರೆ ಮಸ್ತ್ ಆಗ್ಯದಲ್ಲತ್ತಾರೆ. ಎಲ್ಲರೂ ಘಮ್ಮಂತ ವಾಸನೆ ಹೊಂಟದ. ಸಂತೋಷ್ ಕತ್ತನ್ ಚಿಕನ್ ಬಿರಿಯಾನಿ ಮಾಡಿದೆ. ನಾನು ಚಿಕ್ಕಿ ಮಿಕ್ಕಿ ಕತ್ತಾರ ಮಮ್ಮಿ ಬಿರಿಯಾನಿ ಮಾಡಿದೆ ನನ್ನ ಕೆಸಿನ. ತೋ ನೋಡ್ರಿ ಈಗ ಅನ್ನ ರೆಡಿ ಆಗ್ಯದ. ಮಸ್ತ್ ಅನ್ನತ್ತ. ಈಗ ಕೊತ್ತಂಬರಿ ಮತ್ತಂದ್ರೆ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡಿವಿ. ಎಲ್ಲರೂ ಕಲ್ತ್ ಕೆಸಿ ಅಂದ್ರೆ ಊಟ ಮಾಡಮ್ಮಂತ. ಮಂದಿ ಎಲ್ಲ ಮಕ್ಕೋತಾರ. ಈಗ ಒಂದು ಹೊರ ನೋಡ್ದ ಮಿಕ್ಕು ಚಿಕ್ಕ ಎಲ್ಲ ಬಡಬಡ ಎತ್ತಿಟ್ಬಿಡಮ್ಮ. ಇದು ಫ್ರಿಜ್ನಾಗ ಇಟ್ಬಿಡೋದು ಕೊತ್ತಂಬರಿ ಇವೆಲ್ಲ ಗ್ಲಾಸ್ ಎತ್ಕೇಸಿ ಕಿಚನ್ನಾಗ ಇಟ್ಬಿಡು. ನಮ್ದು ಈ ಎಲ್ಲ ಇದು ನೋಡ್ರಿ. ಈಗ ಮಕ್ಕೋಬೇಕು ಹಾಗಾದ್ರೆ ಫುಲ್ ಹಿಂಗೆ. ಈಗ ಯಾವಾಗ ಹಿಂಗೆ ನೆಲ ಹಿಡೀರಿ ಹಿಂಗೆ ಅನ್ಸ್ಲತ್ತದ ನೋಡಿ. ನಾಳೆ ಬಿಡೋ ಎಷ್ಟಾಗಿ ಬರ್ತದೋ ಏನು ಸುತ್ತದ ಗೊತ್ತಿಲ್ಲ. ಎಡಿಟ್ ಮಾಡಿಸ್ಬಿಡ ಬರ್ತಿಲ್ಲ ಅಷ್ಟು ನನಗೆ ನಿದ್ದೆ ಅಲ್ಲೇ ಇಟ್ಟಿದ್ದ ತಗದ ಕೇಸಿನ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇರ್ತೀನಿ ಮನೆ ವಿಶ್ವಾಸ. ಅಂಬಿಕಾ ಸಂತೋಷ್ ತೋರಿಸ್ರಿ. ಅಂಬಿಕಾ ಸಂತೋಷ್ ತೋರಿಸ್ರಿ. ಜೋರ್ಸಿ ಕೆಲಸಲ್ಲ ಆಗ್ಯದ ಅವ್ರಿಗೆ ಕೆಸದ. ಅವ್ರಿಗೆ ಕೆಸದ. ಸೊ ನಾವು ನಿಮ್ಮವ್ರು ನೀವು ನಮ್ಮವ್ರು ಅಂತ ಹೇಳ್ಕೊತ ಈ ಬ್ಲಾಗ್ ಎಂಡ್ ಮಾಡತ್ತೀವಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ, ನನ್ನವರು ತನ್ನವ್ರು ಅನ್ಕೊಂಡು ಬಂದೇ ಬರಮಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೂ ಕಚ್ಚಾಡಕಂತಾರೆ.